ಫೇಸ್ಬುಕ್, ಇನ್ಸ್ಟಾಗ್ರಾಂ, ವಾಟ್ಸಪ್ ಮತ್ತು ಯೂಟ್ಯೂಬ್ಗಳಂತಹ ಪ್ರಮುಖ ಸಾಮಾಜಿಕ ಜಾಲತಾಣಗಳನ್ನು ದೇಶದಲ್ಲಿ ನಿಷೇಧ ಮಾಡಿದ್ದಕ್ಕೆ ನೇಪಾಳ ದೇಶವೇ ಹೊತ್ತಿ ಉರಿತಾ ಇದೆ. ಹಿಂಸಾಚಾರದಲ್ಲಿ 14ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ ಮತ್ತು ನೂರಾರು ಜನರು ಗಾಯಗೊಂಡಿದ್ದಾರೆ. ಪರಿಸ್ಥಿತಿ ಇನ್ನಷ್ಟು ವಿಕೋಪಕ್ಕೆ ತಿರುಗ್ತಾ ಇದೆ. ಆಕ್ರೋಶಗೊಂಡ ಪ್ರತಿಭಟನಾಕಾರರು ಸರ್ಕಾರಿ ಕಚೇರಿಗಳತ್ತ ನುಗ್ಗಲು ಆರಂಭಿಸಿ ಸಂಸತ್ ಕಟ್ಟಡಕ್ಕೆ ಬೆಂಕಿಯನ್ನು ಹಚ್ಚಿದ್ದಾರೆ. ನೇಪಾಳದಾದ್ಯಂತ ರಾಜಕೀಯ ನಾಯಕರ ಮನೆಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಇದೊಂದು ಅಸಾಧಾರಣ ಸನ್ನಿವೇಶ ಅಂತ ಕರೆದ ಪ್ರಧಾನಮಂತ್ರಿ ಓಲಿ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಇಷ್ಟಾದರೂ ಕೂಡ ಪ್ರತಿಭಟನಾಕಾರರ ಹಿಂಸಾಚಾರ ಕೊನೆಯಾಗಲಿಲ್ಲ. ಈ ಪ್ರತಿಭಟನೆಯಲ್ಲಿ ಹೆಚ್ಚಾಗಿ ಜೆನ್ಜಿ ಕಿಡ್ಸ್ ಅಂದ್ರೆ ಜನರೇಷನ್ ಝೆಡ್ ಸೇರಿದ ಯುವಕ ಯುವತಿಯರೇ ಪಾಲ್ಗೊಂಡಿರುವಂಥದ್ದು ವಿಶೇಷ. ಜೆನ್ ಅಂದರೆ 1997ರಿಂದ 2012-2015 ನಡುವಿನ ಅವಧಿಯಲ್ಲಿ ಹುಟ್ಟಿದ ಪೀಳಿಗೆಯವರನ್ನ ಸಮಾಜಶಾಸ್ತ್ರಜ್ಞರು ಮತ್ತು ಸಂಶೋಧಕರು ಜೆನ್ಜಿ ಅಂತ ಕರೀತಾರೆ. ಇವರು ಹುಟ್ಟಿದಾಗಲೇ ಸ್ಮಾರ್ಟ್ಫೋನ್, ಇಂಟರ್ನೆಟ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಎಲ್ಲವೂ ಈಗಾಗಲೇ ಇತ್ತು. ಇದರಿಂದ ತಂತ್ರಜ್ಞಾನ ಇವರ ಜೀವನದ ಭಾಗವಾಗಿದೆ. ಹೆಚ್ಚಾಗಿ ಇವರು ಸೋಷಿಯಲ್ ಮೀಡಿಯಾ ಪ್ರಭಾವ ಇನ್ಸ್ಟಾಗ್ರಾಂ, ಸ್ನ್ಯಾಪ್ಚಾಟ್, ರೀಲ್ಸ್, ಯೂಟ್ಯೂಬ್ ಮುಂತಾದ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚು ಸಕ್ರಿಯರಾಗಿರ್ತಾರೆ. ಇವರಿಗೆ ಗೂಗಲ್ ಎಐ ಶಾರ್ಟ್ಸ್ ವಿಡಿಯೋಗಳ ಮೂಲಕ ತ್ವರಿತವಾಗಿ ಕಲಿಯುವಂತಹ ಅಭ್ಯಾಸವಿರುತ್ತೆ. ಇವರಿಗೆ ಹೊಸ ಟ್ರೆಂಡ್ಗಳು, ಫ್ಯಾಷನ್, ಆನ್ಲೈನ್ ಖರೀದಿ, ಗೇಮಿಂಗ್, ಕ್ರಿಪ್ಟೋ ಮುಂತಾದ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ. ಇವರದ್ದು ಮುಕ್ತ ಮನಸ್ಸು, ಲಿಂಗಭೇದ ಇರುವುದಿಲ್ಲ. ಒಟ್ಟಾರೆ ಇಂಟರ್ನೆಟ್, ಸೋಷಿಯಲ್ ಮೀಡಿಯಾಗಳ ಜೊತೆಗೆ ಹೆಚ್ಚಾಗಿ ಬದುಕುವ ಈ ಜನರೇಷನ್ ಅವರಿಗೆ ಸೋಷಿಯಲ್ ಮೀಡಿಯಾ ನಿಷೇಧ ಮಾಡಿದ್ರೆ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನುವುದಕ್ಕೆ ನೇಪಾಳದ ಈ ಪ್ರತಿಭಟನೆಗೆ ಒಂದು ಜ್ವಲಂತ ಸಾಕ್ಷಿ. ನೇಪಾಳದ ಸರ್ಕಾರ ಆಡಳಿತದೊಡನೆ ನೋಂದಣಿ ನಡೆಸಿರದ ಕಾರಣವನ್ನ ನೀಡಿ ಫೇಸ್ಬುಕ್, ಇನ್ಸ್ಟಾಗ್ರಾಂ, ವಾಟ್ಸಪ್ ಮತ್ತು ಯೂಟ್ಯೂಬ್ಗಳಂತಹ ಪ್ರಮುಖ ಸಾಮಾಜಿಕ ಜಾಲತಾಣಗಳನ್ನ ದೇಶದಲ್ಲಿ ನಿಷೇಧ ಮಾಡಿತು. ಆದರೆ ಇಂತಹ ಡಿಜಿಟಲ್ ಹತ್ತಿಕ್ಕುವಿಕೆಯೇ ನೇಪಾಳದ ಹತಾಶ ಯುವ ಜನರ ಆಕ್ರೋಶದ ಕಟ್ಟೆಯನ್ನ ಒಡೆಯಲು ಕಾರಣವಾಯಿತು ಅನ್ನೋದು ಎಲ್ಲರಿಗೂ ಕೂಡ ತಿಳಿದ ವಿಚಾರ. ಆದರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ ಒಂದೇ ಕಾರಣಕ್ಕೆ ನೇಪಾಳದಲ್ಲಿ ಹಿಂಸಾಚಾರ ಶುರುವಾಗಿಲ್ಲ. ಸೋಷಿಯಲ್ ಮೀಡಿಯಾಗಳ ಮೇಲಿನ ನಿಷೇಧದ ವಿರುದ್ಧದ ಆಕ್ರೋಶ ನೇಪಾಳದ ಜೆನ್ಸೆಡ್ ಹೋರಾಟದ ಆರಂಭಕ್ಕೆ ಇದು ಕೇವಲ ಮುನ್ನುಡಿ ಮಾತ್ರ ಬರೆದಿದೆ. ಅಸಲಿಗೆ ಈ ದಂಗೆಯ ಹಿಂದೆ ಬೇರೆಯೇ ಕಾರಣ ಇದೆ. ನೇಪಾಳದಲ್ಲಿ ಭುಗಿಲೆದ್ದಿರುವಂತಹ ಯುವ ಸಮುದಾಯದ ಹೋರಾಟ ಈಗಾಗಲೇ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರ ರಾಜೀನಾಮೆ ಪಡೆಯುವಂತಾಗಿದೆ. ಅಲ್ಲದೆ ಸರ್ಕಾರ ಸಾಮಾಜಿಕ ಜಾಲತಾಣಗಳ ಮೇಲೆ ಹೇರಿದ್ದ ನಿರ್ಬಂಧವನ್ನು ಕೂಡ ಹಿಂದಕ್ಕೆ ಪಡೆಯುವಂತೆ ಮಾಡಿದೆ. ಬಹುತೇಕ ಬೇಡಿಕೆಗಳು ಈಡೇರಿದ್ರೂ ಕೂಡ ಇವರ ಆಕ್ರೋಶ ಮಾತ್ರ ತಣ್ಣಗಾಗಲಿಲ್ಲ. ನೇಪಾಳದ ಯುವ ಸಮುದಾಯ ಈಗಲೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದೆ. ಯಾಕಂದ್ರೆ ಉತ್ತರ ನೇಪಾಳ ಸರ್ಕಾರದ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅಧಿಕಾರ ದರ್ಪ ನಡೀತಾ ಇರುವುದನ್ನ ನಿಲ್ಲಿಸಲು ಯುವ ಸಮುದಾಯದ ಪ್ರತಿಭಟನೆ ಮುಂದುವರಿಸಿದೆ. ಪ್ರತಿಭಟನಾಕಾರರಿಗೆ ಯಾವುದೇ ಸ್ಪಷ್ಟ ನಾಯಕತ್ವ ಇರಲಿಲ್ಲ. ಆದರೆ ಅವರ ಸಂದೇಶ ಮಾತ್ರ ಅತ್ಯಂತ ಸ್ಪಷ್ಟವಾಗಿತ್ತು. ಯುವ ಪ್ರತಿಭಟನಾಕಾರರಿಗೆ ದೇಶದಲ್ಲಿ ಭ್ರಷ್ಟಾಚಾರ ಕೊನೆಯಾಗಬೇಕು, ಯುವಕರಿಗೆ ಉದ್ಯೋಗ ಸಿಗಬೇಕು, ಹಾಗೆ ದೇಶ ಬಡತನದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾಗ ಶ್ರೀಮಂತರಾದ ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸ್ತಾ ಇರುವ ರಾಜಕಾರಣಿಗಳು ಶಿಕ್ಷೆಯನ್ನ ಅನುಭವಿಸಬೇಕು ಎನ್ನುವುದು ಅವರ ಉದ್ದೇಶವಾಗಿದೆ. ಒಟ್ಟಾರೆಯಾಗಿ ನೇಪಾಳದ ಹಿಂಸಾಚಾರದಿಂದ ಭಾರತಕ್ಕೂ ಕೂಡ ತೊಂದರೆ ತಪ್ಪಿದ್ದಲ್ಲ. ನೇಪಾಳದಲ್ಲಿನ ಈ ರಾಜಕೀಯ ಬಿಕ್ಕಟ್ಟಿನ ಪರಿಣಾಮವು ನೇಪಾಳಕ್ಕೆ ಮಾತ್ರ ಸೀಮಿತವಾಗಿರದೆ ನೆರೆಯ ಭಾರತಕ್ಕೂ ಕೂಡ ಕಳವಳಕಾರಿ ವಿಷಯವಾಗಬಹುದು. ಭಾರತವು ನೇಪಾಳದ ಅತಿದೊಡ್ಡ ವ್ಯಾಪಾರ ಪಾಲುದಾರ. ನೇಪಾಳದ ವ್ಯಾಪಾರದ ಸುಮಾರು 2/3 ಭಾಗ ಭಾರತದೊಂದಿಗೆ ಇದೆ. ಆದರೆ ವ್ಯಾಪಾರದಲ್ಲಿ ಭಾರಿ ಅಸಮತೋಲನವಿದೆ. ಭಾರತವು ತನ್ನ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸಲು ಅಂದರೆ ವಿದೇಶಗಳಿಗೆ ಸರಕುಗಳನ್ನು ಕಳುಹಿಸಲು ಬಯಸುತ್ತೆ. ಆದರೆ ನೇಪಾಳದಲ್ಲಿ ನಡೀತಾ ಇರುವ ರಾಜಕೀಯ ಪ್ರಕ್ಷುಬ್ಧತೆಯು ಈ ಪ್ರಯತ್ನದಲ್ಲಿ ದೊಡ್ಡ ಅಡಚಣೆಯಾಗಬಹುದು. ಅಲ್ಲದೆ ನೇಪಾಳದಲ್ಲಿ ಹಿಂಸಾಚಾರ, ಉದ್ವಿಗ್ನತೆ, ಪ್ರತಿಭಟನೆಯ ನಂತರ ಭಾರತ ನೇಪಾಳ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಈಗಾಗಲೇ ನೇಪಾಳ ಜೈಲಿನಿಂದ 459 ಕೈದಿಗಳು ಪರಾರಿಯಾಗಿದ್ದು ಇವರು ಭಾರತಕ್ಕೆ ನುಸುಳುವ ಸಾಧ್ಯತೆ ಕೂಡ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.